ಹಲೋ ರಾಧಾಕೃಷ್ಣ ಮಾತಾಡೋದು ಸರ್. ಏನ್ರಿ ನೀವಿನ್ನು ಮನೆಗೆ ಹೋಗಿಲ್ವಾ? ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಸರ್. ಅಷ್ಟರಲ್ಲಿ ಸಾಹೇಬ್ರು ಬಂದ್ಬಿಟ್ರು ಸರ್. ಸಾಹೇಬ್ರು ಬಂದ್ರ? ಅವ್ರ್ಯಾಕ್ರಿ ಬಂದ್ರಿ ಅಲ್ಲಿಗೆ? ಯಾಕೋ ಗೊತ್ತಿಲ್ಲ ಸರ್, ಅದೇನೋ ತುಂಬಾ ಬೇಜಾರಲ್ಲಿದ್ರು. ಏನಾದ್ರು ಹೇಳಿದ್ರ? ಏನು ಹೇಳಿಲ್ಲ ಸರ್. ಸರಿ, ನೀವು ಬೆಳಿಗ್ಗೆವರೆಗೆ ಅವ್ರ ಜೊತೆ ಇರಿ, ನಾಳೆ ರಜೆ ತಗೊಳ್ಳೋದಂತೆ. ಆಯ್ತು ಸರ್. ಓಕೆ. ಏನೇ ಆಗ್ಲಿ ಸರ್, ನೀವು ಕೈ ಮಾಡಬಾರ್ದಾಗಿತ್ತು ಸರ್. ಅರ್ಧ ರಾತ್ರಿಯಲ್ಲಿ ಒಂದು ಹುಡುಗಿನ ಕರ್ಕೊಂಡೋಗಿ ಅವ್ರ ಮುಂದೆ ನಿಂತ್ರೆ ಯಾರಿಗೆ ಆಗ್ಲಿ ಸರ್ ಅನುಮಾನ ಬರುತ್ತೆ. ಅದಕ್ಕೆ ಅಷ್ಟು ಅಸಹ್ಯವಾಗಿ ಅವಳಿಗೆ ನಾಗರಿಕತೆ ಸೋಂಕಿಲ್ಲ ರಮಯ್ಯ. ಸರ್, ಇಂಥ ವಿಷಯದಲ್ಲಿ ಯಾವುದೇ ಹೆಣ್ಣಾಗ್ಲಿ ಸರ್ ನಾಗರಿಕತೆ ಕಳ್ಕೊಂಡ್ಬಿಡ್ತಾರೆ ಸರ್. ನಾವು ಗಂಡಸರು ಸರ್, ಹತ್ತಾರು ಕಡೆ ಓಡಾಡ್ತೀವಿ. ಅವ್ರು ಹೆಂಗಸರು ಮನೇಲಿ ನಮಗೋಸ್ಕರ ಕಾಯ್ತಿರ್ತಾರೆ. ಅವ್ರಿಗೂ ಸಣ್ಣ ಪುಟ್ಟ ಆಸೆ ಇರ್ತವೆ ಸರ್. ಅದಕ್ಕೂ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ ಅವ್ರಿಗೂ ನಿರಾಸೆ ಆಗುತ್ತೆ ಸರ್. ಅವಾಗ ಹಿಂಗೆಲ್ಲ ಮಾತಾಡ್ತಾರೆ. ಬೇಜಾರು ಮಾಡ್ಕೋಬೇಡಿ ಸರ್. ಮದುವೆ ಆಗಿ ನಿಮಗೆ ಮೊದಲನೇ ದೀಪಾವಳಿ, ಎಲ್ಲರೂ ಕಾಯ್ತಿರ್ತಾರೆ, ನೀವು ಹೋಗಿಲ್ಲ, ಆ ಕೋಪ ಬೇರೆ ಸರ್. ಈಗ ನೀವು ಬರ್ಲಿಲ್ಲ ಅಂತ ಅವರು ತವ್ರ ಮನೆಗೆ ಹೋದ್ರ ಸರ್, ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲದೆ ಹೋಗಿದ್ರೆ ನಿಮ್ಗೋಸ್ಕರ ಅವ್ರು ಕಾಯ್ತಾ ಇದ್ರಾ? ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಕೋಪನೂ ಅಲ್ಲೇ ಇರುತ್ತೆ ಸರ್. ನೀವು ಹೋಗಿ ಸರ್, ಮನೆಗೆ ಹೋಗಿ ಅಮ್ಮವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ ಸರ್. ಅಲ್ಲ, ಇವನ್ನ ಕೋರ್ಟಿಗೆ ಆಯಾ ಬಿಡಿ ಸರ್. ಮಂಜನ್ನ ಕೋರ್ಟ್ ಕರ್ಕೊಂಡೋಗಿ ಜಾಮೀನು ಕೊಟ್ಟು ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು ಸರ್. ನೀವು ಹೋಗಿ ಸರ್. ಹೋಗಿ ಸರ್. ಲವ್ ಮಾಡಿ ಸರ್, ಲೈಫ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ಸರ್, ಅನುಭವಿಸ್ತಾ ಹೇಳ್ತಾವನೆ ಸರ್. ಲವ್ ಮಾಡಿ ಸರ್, ಚೆನ್ನಾಗಿರುತ್ತೆ ಸರ್. ನಿಮ್ ಗಾಡಿ ನಾನು ತಗೊಂಡೋಗಿಲ್ಲ ಸರ್, ಅಲ್ಲೇ ಇದೆ. ಆ ಪಾರ್ಕಿಂಗ್ ಅನ್ನು ಗೇಟ್ಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದೆ ಸರ್. ಸರಿ. ಹಾ ಸರ್. ಬೇಕೆ ರೆಡಿ ಸರ್. ಸರ್ ಬನ್ನಿ, ಅಲ್ಲಿ ಬಿಟ್ಟು ಹೋಗ್ತೀವಿ. ನಡೀರಿ. ಬನ್ನಿ ಸರ್. ನಡಿಪ್ಪ ಮಂಜು. ಏನ್ ಸರ್, ಸಾಹೇಬರಿಗೆ ಅವ್ರ ಹೆಂಡತಿ ಬೆಲ್ಲವಾಗಿದೆ, ಅದಕ್ಕೆ ಫೋನ್ ಮಾಡ್ತಾವ್ರೆ. ಏನ್ ಸ್ವಲ್ಪ ಯಜಮಾನ, ಓ ಯಜಮಾನ. ಏನ್ ಸರ್? ಏನಪ್ಪ ಜನ ಸೇರಿದ್ದಾರೆ? ಯಾವ್ದೋ ಒಂದ್ ಹೆಣ್ಮಗ ಸತ್ ಬಿದ್ದಿದೆ. ಯಾರು ಅಂತ ಗೊತ್ತಿಲ್ಲ. ಪಾಪ ತುಂಬಾ ಚಿಕ್ಕ ವಯಸ್ಸು. ಅಯ್ಯಯ್ಯೋ. ಏ ನಡಿಯಪ್ಪ. ಸರ್ ಸರ್, ಕೋರ್ಟ್ ಲೇಟ್ ಆಗುತ್ತೆ ಸರ್. ಯಾಕೆ ಸರ್? ಸರ್ ಸರ್ ನೀವು ಕೂತ್ಕೊಳ್ಳಿ ಸರ್, ನಾನು ನೋಡ್ಕೊಂಬರ್ತೀನಿ. ಕೂತ್ಕೊಳ್ಳಿ ಸರ್. ಮೂರನೇ ಬ್ಯಾರಕ್ಕಿಂದ 4ನೇ ಬ್ಯಾರಕ್ ಶಿಫ್ಟ್ ಮಾಡಿದೀವಲ್ಲ. 4ನೇ ಬ್ಯಾರಲ್. ಹಲೋ, ಭಾಸ್ಕರ್ ಸರ್ ಇದಾರ ಸರ್? ಅವ್ರು ಈಗ ತಾನೇ ಕೋರ್ಟ್ಗೆ ಹೋದ್ರು. ಅವ್ರ ಮೊಬೈಲ್ ನಂಬರ್ ಒಂಚೂರು ಕೊಡ್ತೀರಾ? ಯಾಕೆ ಸರ್ ಸುಮ್ಮನೆ ಗಾಬರಿ ಆಗ್ತೀರಾ? ಏನು ಆಗಿರಲ್ಲ ಬಿಡಿ ಸರ್. ನಿಮ್ಮಂತ ಒಳ್ಳೆಯವ್ರಿಗೆ ದೇವ್ರೇನು ಕೆಟ್ಟದ್ ಮಾಡಲ್ಲ ಸರ್. ಏ ತೆಗೆಪ್ಪ. ಸರ್ ಬಸ್ಗೆ ಸರ್. ತುಂಬಾ ಹೊತ್ತಿಂದ ನಿಮ್ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಬೆಳಗ್ಗೆನೆ ನಿಮ್ ಬಾಮೈಕ್ಳು ಬಂದು ಹೋಗ್ಲಾ ಪುಟ, ಹೇಳ್ತಾ ಬರ್ಲ ಅವಳ ಈಚೆಗೆ. ಬರಲಿ. ಏನೇ ನನ್ನ ತಂಗಿ ನೋಡ್ಸ್ಬಿಟ್ಟು ನೀ ಸಂಸಾರ ಮಾಡ್ತಾ ಇದ್ದೀನಿ? ನನ್ನ ತಂಗಿ ಬರ್ತಿದ್ದೀನಿ.
ತಂಗಿನ ಹಂಗೊಡಿತಾ ಇರೋದು? ಅದ್ನ ರಾತ್ರಿ ನನ್ ತಂಗಿನ ಆಚೆ ಕಳ್ಸಿ ಯಾವ್ದೋ ಹುಡುಗಿ ಅಂತ ಬಂದವನಲ್ಲ ಅದನ್ ಕೇಳಲ್ಲ ಇದಕ್ಕೆ ನಿಮ್ಮನ್ನ ಹಿಂಗಾಗಿ ಸುಮ್ಮನಿದ್ದೇನಾ ಬಂದ್ಬಿಟ್ಟ ದೊಡ್ಡಾಗೆ ಇದು ನಮ್ ಕುಟುಂಬ ವಿಷಯ ಯಾವನಾದ್ರೂ ಇದ್ರಲ್ಲಿ ತಲೆ ಹಾಕಿದ್ರೆ ಒಬ್ಬೊಬ್ಬನ ತಲೆ ಹಾಕಿದ್ರೆ ರಕ್ತ ಕುಡಿಬಿಟ್ಟಿದೆ ಹುಷಾರ್ ಎತ್ಕೊಂಬರ್ಲ ಮಚ್ಚನ ಕುಯ್ದಾಕ್ಲ ಮುಂದಲಿಯ ತಲೆ ಬರ್ತೀನಂತೆ ಅಮ್ಮ ದುಡ್ಡು ಕೊಟ್ರೆ ಬೇಡ ಅನ್ಬಾರ್ದು ಅನ್ನು ಜಾಣ ಮನೆ ಮಂಜ ನಾವಿಬ್ರು ಗೆದ್ಬಿಟ್ವಿ ಕಣೋ ಮಂಜ ನಾವಿಬ್ರು ಗೆದ್ಬಿಟ್ವಿ ಕಣೋ ಮೋಸ ಮಾಡಬೇಡ ಮೋಸ ಮಾಡ್ಬಿಟ್ಟವಳ ಏನ್ ಸೈಲು ನಮ್ಮಿಬ್ರನ್ನು ಯಾರು ಬೇರೆ ಮಾಡಲ್ಲ ಅಲ್ವಾ? ಇಲ್ಲ. ನಮಗ್ ಯಾರು ತೊಂದ್ರೆ ಕೊಡಲ್ಲ ಅಲ್ವಾ? ಇಲ್ಲ ಸೈಲು, ಇನ್ಮೇಲೆ ನಮ್ಗೆ ಯಾರು ತೊಂದ್ರೆ ಕೊಡಲ್ಲ, ನಮ್ಮನ್ನ ಯಾರು ಬೇರೆ ಮಾಡಕ್ಕೂ ಆಗಲ್ಲ. ಇದ್ ನಮ್ದೇ ಪ್ರಪಂಚ. ನಾವಿನ್ಮೇಲೆ ಹಿಂಗೆ ಇರೋಣ, ಒಟ್ಟಿಗೆ ಇರೋಣ. ನಾವಿನ್ಮೇಲೆ ಹಿಂಗೆ ಇರೋಣ ಸೈಲು, ಒಟ್ಟಿಗೆ ಇರೋಣ.